ಪಾಪ ಪ್ರತ್ಯಕ್ಷ ಧಗಧಗನೆ ನಡೆಯುತ್ತದೆ ಈ ಕರಾಳ ಪ್ರಪಂಚ. ಯಾವುದು ಮುಖ, ಯಾವುದು ಮಾಡ? ವಿಶ್ವಾಸ ಎನ್ನುವ ಸೇತುವೆ ಮೇಲೆ ಕುಡಿಯಬೇಕಾದರೆ ಯಾವತ್ತೂ ಭಯವಿರಬಾರದು. ಈ ಕಾಕಿಗೆ ಭಾರತ ಮಾತೆಯ ಉಸಿರು ನೀಡುತ್ತಿರುವಾಗ ಸೋಲು ಬಂದ್ರೆ ಶಿಕ್ಷೆ ಅಲ್ಲ, ಭಗವಂತನ ಶ್ರೀರಕ್ಷೆ. ಗುರುಗಳಿಂದ ಹೊರ ಪಡೆದು ಕಾಕಿ ಎಂಬಾಸ್ತ್ರ ತೊಟ್ಟು ಕಾಡಕ್ಕೆ ಕಾಲಿಟ್ಟಿರುವವನೇ ಈ ಏಕಲವ್ಯ. ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯ. ಅಂದು ಏಕಲವ್ಯನು ಗುರು ಕಾಣಿಕೆಯಾಗಿ ತನ್ನ ಹೆಬ್ಬೆರಳನ್ನು ಕತ್ತರಿಸಿದ ಹಾಗೆ ಈ ಕಲಿಯುಗದ ಏಕಲವ್ಯ ಈ ನಾಡಿಗಾಗಿ, ಈ ನಾಡಿನ ಮಣ್ಣಿಗಾಗಿ ತನ್ನ ಪ್ರಾಣ ಕೊಡಲು ಸಿದ್ಧ. ಇಲ್ಲಿವರೆಗೆ ನೀನು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಧೋಖಾ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ಕ್ರಿಯೇಟ್ ಮಾಡಿ ಆಮೇಲೆ ಡಾನ್ ಆಗಿ ಮೇರಿತಾ ಇದೀಯಾ. ಏಕಲವ್ಯ ಎಂಟ್ರಿ ಕೊಟ್ಟಾಯ್ತು. ಕಾಂಪ್ರಮೈಸ್ ಬಗ್ಗೆ ಮಾತೇ ಇಲ್ಲ. ದೇಶದ್ರೋಹಿಗಳಿಗೆ ತಲೆ ತಗ್ಗಿಸುವುದು ಗೊತ್ತು. ದೇಶದ್ರೋಹಿಗಳ ತಲೆ ಉರುಳಿಸೋದು ಗೊತ್ತು. ದಟ್ ಈಸ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯ. ಶಬ್ದವೇದ ಗೊತ್ತಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅವನಕ್ಕಿಂತ ಖತರ್ನಾಕ ಆಫೀಸರ್ ಎಂಬುದು ಈಗ ಗೊತ್ತಾಯ್ತು. ಐ ಲೈಕ್ ಇಟ್. ನಂಜುಂಡೇಶ್ವರ, ಸರ್ಕಾರ ನನಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಪ್ರಮೋಷನ್ ನೀಡಿ ಇಲ್ಲಿಗೆ ಕಳಿಸಿತು. ನೋಡಿದೆ ಗೌರಿ ಆಟ ಆಡಕ್ಕಲ್ವೋ ನಡೆಸ್ತಾ ಇರುವ ಅಕ್ರಮ ವ್ಯವಹಾರದ ಜೊತೆ ಹುಗ್ರಿ ಆಟ ಆಡಿಸೋಕೆ. ನೀನು ಯಾವ ಆಟ ಆಡಿದ್ರು ಸರಿ, ದರ ತಲದಲ್ಲಿ ಓಡದ ತಲೆ ನಂದಲ್ಲ. ನಿನ್ನನ್ನು ಮಾತ್ರ ಮರಿಬೇಡ. ನೀನು ಈ ಮಣ್ಣಿಗೆ ದ್ರೋಹ ಮಾಡಿಲ್ಲವಾಗಿದ್ದರೆ ಖಂಡಿತ ನಿನಗೆ ಸೆಲ್ಯೂಟ್ ಹೊಡಿತಾ ಇದೆ. ನೀನು ಈ ಮಣ್ಣಿಗೆ ದ್ರೋಹ ಮಾಡಿದೀಯಾ, ಮಗನಿಗೆ ದೂರ್ಚಟ ಬಂದು ಬಿಡೋದಿಲ್ಲ. ಅದೊಂದು ಸಾಧ್ಯವಿಲ್ಲ. ಎಸ್, ಅಬಕಾರಿ ಗುತ್ತಿಗೆದಾರನಾಗಿ ನೀನು ಮಾಡ್ತಾ ಇರೋದೇನು ಅಕ್ರಮ ಸ್ಪಿರಿಟ್ ಬಳಸಿ ನಕಲಿ ಮದ್ಯ ತಯಾರಿಸಿ ಡೂಪ್ಲಿಕೇಟ್ ಲೇಬಲ್ ಹಚ್ಚಿ ಮಿಲಿಟರಿ ಸರಾಯಿ ಅಂತ ಆಂಧ್ರ ಹಾಗೂ ತಮಿಳುನಾಡಿಗೆ ಸಪ್ಲೈ ಮಾಡ್ತಾ ಇರೋದು ನಮ್ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ಗೊತ್ತು. ಈ ದೊಡ್ಡವಾದ ಅರಣ್ಯದಲ್ಲಿ ಆಟದಾರಿ ಹಿಡಿದು ನನ್ನದೇ ಆದ ಅಡಿಪಾಯವನ್ನು ನಿರ್ಮಿಸಿದ್ದೇನೆ.
ಈ ದೊಡ್ಡವಾದ ಅಡಿಪಾಯವನ್ನ ನಿನ್ನಿಂದ ಅಲುಗಾಡಿಸಲು ಸಾಧ್ಯವೇ? ಅದೆಂದಿಗೂ ಸಾಧ್ಯ ಇಲ್ಲ. ನಾನ್ಯಾರು? ನಂಜುಂಡೇಶ್ವರ! ಇಷ್ಟೇ ಆದ್ರೆ ನಿನ್ನನ್ನು ಮುಚ್ಕೊಂಡು ಹೋಗು ಅಂತ ಇದ್ದೆ. 8 ವರ್ಷದ ಹಿಂದೆ ನಮ್ಮ ಡಿಪಾರ್ಟ್ಮೆಂಟ್ನ ಏಕೈಕ ಸಿಬ್ಬಂದಿಯನ್ನು ಅಮಾನುಷ್ಯವಾಗಿ ಹಲ್ಲೆ ಮಾಡಿದೀಯ ನೀನು. ಅದು ಅಂದೇ ಮುಗಿದು ಹೋದಂತ ಕತೆ. ಅಷ್ಟೇ ಅಲ್ಲದೆ ಚಂದ್ರಮುಖಿ ನಿನ್ನ ಹಗ್ಲ ಕೆಲಸವನ್ನ ನೋಡಿ ಡಿಸಿಗೆ ಕಂಪ್ಲೇಂಟ್ ಮಾಡಿದ್ಲು ಅಂತ ಚಂದ್ರಮುಖಿಯ ತಂದೆಯ ಕಾಲನ್ನೇ ಕತ್ತರಿಸಿ ಹಾಕ್ಬಿಟ್ಟೆ. ಕರೆಕ್ಟ್? ಆಧಾರವನ್ನು ತಡೆಯಲು ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದಿದೆಯಾ? ಅಂದು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಕಾಮದೇವ ಎಂಬ ಗದ ಇತ್ತು, ಸಾರಾಂಗ ಎಂಬ ಬಿಲ್ಲಿತ್ತು. ಅಷ್ಟೇ ಯಾಕೆ, ಸುದರ್ಶನ ಚಕ್ರನೂ ಇತ್ತು. ಏನು ಅದು ನನ್ನ ಮುಂದೆ ಯಾವುದು ಗಂಟೆ ಜಾಗಟೆಯಿಂದ ಬಂದು ನಿಂತಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಈ ಕಲ್ಲುವಿನಿಗೆ ಸಾವು. ಇಲ್ಲಿವರೆಗೆ ನಾನು 150 ಕಡೆ ದಾಳಿ, 175 ವೆಹಿಕಲ್ ಸಿ, 250 ರೌಡಿಗಳಿಗೆ FIR ಹಾಕಿ ಕೈಲಿಗಟ್ಟಿದ್ದೇನೆ. 24x ಸರ್ವಿಸ್ ಡ್ಯೂಟಿ ನಮ್ಮದು. ಇದೇನು ಓದ್ಕೊಂಡು ಬಾಯಿ ಹರ್ಕೊಂತ ಇದೆಯೋ? ನೋಡ್ ಮನೆ, ನಾನು ಈ ಫೀಲ್ಡ್ಗೆ ಇಳಿದುದು ಗಾಳಿಪಟ ಬಿಡಕಲ್ಲ, ನಿಮ್ಮಂತವರನ್ನ ಗಾಳಿಪಟ ಮಾಡಲು. ನಂಜುಂಡೇಶ್ವರನಾಗೆ ನೆನ್ಪಿಟ್ಕೋ. ಈ ಏಕಲವ್ಯನಿಗೆ ಸಾವು ಅಂತೆ, ಸಾವು. ಅದನ್ನೇ ರಿಪೀಟ್ ಮಾಡಿ ಹೇಳ್ಬೇಕಾಗುತ್ತದೆ ನಿನಗೆ. ಆವತ್ತೇ ಹೇಳಿದ್ದೆ ನಾನು, ಇಲ್ಲಿವರೆಗೆ ನಾನು ಅದೆಷ್ಟೋ ನಿನ್ನಂತ ರೌಡಿಗಳನ್ನ ಜೈಲಿಗಟ್ಟಿದ್ದೇನೆ. ನನ್ನ ಮಾತಿಗೆ ಬರ್ತಾನೆ ಇಲ್ಲ. ನೀನೇನು ಕಿಸಿಕೊಳ್ತೀಯೋ ಮಾಡ್ಕೊ ಹೋಗೋ. ನೀನು ಇಷ್ಟೊಂದು ದಿಮಾಕ್ನಿಂದ ಮಾತಾಡ್ತಿದ್ದೆ ಅಂದ್ರೆ ನನ್ನನ್ನು ಮಾತಾಡ್ತೀನಿ, ಕೇಳಿಟ್ಕೋ. ಭಾಗ್ಯವಿಧಾತ ಎಂಟ್ರಿ ಕೊಟ್ರೆ ನಿನ್ನ ಮನೆಯಲ್ಲಿ ನೆಲೆಸೋದು ಶಾಂತಿ. ಈ ಯಮದೂತ ಎಂಟ್ರಿ ಕೊಟ್ರೆ ನೆನಪಾಡು ಓಂ ಶಾಂತಿ, ಓಂ ಶಾಂತಿ. ನೀನಲ್ಲ, ನಿನಗಿಂತ ಎಷ್ಟೇ ಮೇಲಧಿಕಾರಿಗಳಾದ್ರು ಬಂದ್ರು ಸರಿ, ನನ್ನ ಏನು ಮಾಡಕ್ಕಾಗಲ್ಲ. ಇದು ನಂಜುಂಡೇಶ್ವರನ ಭದ್ರವಾದ ಕೋಟೆ ಕಣೋ, ಭದ್ರವಾದ ಕೋಟೆ. ಸಲ ಬಂದೇ ಬರ್ತೇನೆ ನಿನ್ನ ಸ್ಥಳ ತೆಗೆಯಲು. ಅಲ್ಲಿವರೆಗೂ ಉಸಿರಾಡುತ್ತಿರು. ನಂಜುಂಡೇಶ್ವರ, ಈಶ್ವರನು ಅಂದು ಲೋಕವನ್ನು ಉಳಿಕೋಸ್ಕರ ವಿಷ ಕುಡಿದು ನಂಜುಂಡೇಶ್ವರನಾದ. ಆದ್ರೆ ಇಂದು ಮದ್ಯ ಕುಡಿಸಿ, ನಕಲಿ ಸರಾಯಿ ಕುಡಿಸಿ ನೀನು ದೇಶ ದ್ರೋಹಿ ನಂಜುಂಡೇಶ್ವರನಾಗಿ ಮೆರಿತಾ ಇದ್ದೀಯಾ? ಯಾರೇ ಆಗಲಿ ಈ ನಾಡಿಗೆ ದ್ರೋಹ ಮಾಡಿಲ್ಲವಾಗಿದ್ದರೆ ಖಂಡಿತ ಸೆಲ್ಯೂಟ್ ಹೊಡಿತೀನಿ. ದ್ರೋಹ ಮಾಡಿ